ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಸ್ಟ್ ಟಿವಿ ನ್ಯೂಸ್. ನಾನು ಸುನಿಲ್ ಸಂಡೂರು. ಹಾರೋಹಳ್ಳಿ ತಾಲೂಕು ಮರಳವಾಡಿ ಹೋಬಳಿ ಗೋದೂರು ಗ್ರಾಮದಲ್ಲಿ ಗೋಮಾಳ ಜಮೀನನ್ನ ಗುಳು ಮಾಡುತ್ತಿರುವ ಟೆರ್ರಾ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಜಯರಾಮ್ ಹೆಗಡೆ. ಪ್ರಿಯ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ತುಂಬೆಲ್ಲ ಭೂಮಾಫಿಯಾ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ದುಡ್ಡಿರ್ತಕ್ಕಂಥ ಸಿರಿವಂತರು ತಮ್ಮ ಚೇಲಾಗಳನ್ನ ಇಟ್ಕೊಂಡು ಇಡೀ ಊರ ಜನರನ್ನ ಎದುರಿಸಿಕೊಂಡು ಸರ್ಕಾರಿ ಜಾಗ ಆಗಿರ್ಬೋದು, ಗೋಮಾಳದ ಜಾಗ ಆಗಿರ್ಬೋದು, ರಾಜಕಾಲುವೆಗಳ ಜಾಗ ಆಗಿರ್ಬೋದು, ಇವೆಲ್ಲವನ್ನ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ತಮಗೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡು ರಾಜಾರೋಷವಾಗಿ ಈ ಜಾಗ ನಮ್ಮದೇ ಅಂತ ಜನಸಾಮಾನ್ಯರಿಗೆ ಬೆದರಿಕೆ ಹಾಕ್ಕೊಂಡು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಒಂದು ಘಟನೆಯ ಬಗ್ಗೆ ಇವತ್ತು ನಿಮ್ಮ ಫಸ್ಟ್ ಐ ಟಿವಿ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಹೌದು ವೀಕ್ಷಕರೇ, ಇಂಥದ್ದೇ ಒಂದು ಘಟನೆ ನಡೆದಿರೋದು, ಬೇರೆ ಎಲ್ಲೂ ಅಲ್ಲ. ಹಾರೋಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಮಾರಳವಾಡಿ ಹೋಬಳಿಯ ಗೋದೂರು ಗ್ರಾಮದ ಸರ್ವೆ ನಂಬರ್ 169ರ ಸರ್ಕಾರಿ ಗೋಮಾಳದ ಜಮೀನನ್ನ ಜಯರಾಮ್ ಹೆಗಡೆ ಅನ್ನೋರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಕಾಂಪೌಂಡ್ ಒಳಗಡೆ ಮನೆ ನಿರ್ಮಾಣ ಮಾಡಿ ಅಲ್ಲಿ ಚೇಲಾಗಳನ್ನಿಟ್ಟು ಅಲ್ಲಿನ ಜನರು ನೀವು ಮಾಡ್ತಾ ಇರೋ ತಪ್ಪು ಅಂದರೆ ಅಲ್ಲಿನ ಜನಸಾಮಾನ್ಯರಿಗೆ ಚೇಲಾಗಳಿಂದ ಆವಾಜ್ ಹಾಕಿಸ್ತಾ ಮತ್ತು ಅವರ ಪ್ರಭಾವ ಬೀರಿ ಕೆಲ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ಜನರ ಮೇಲೆ ಸುಳ್ಳು ದೂರುಗಳನ್ನು ದಾಖಲು ಮಾಡಿಸ್ತಾರೆ ಅಂತ ನಮ್ಮ ವಾಹಿನಿ ಒಟ್ಟಿಗೆ ತೊಂದರೆಗೊಳಗಾದಂಥ ಜನಸಾಮಾನ್ಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ಏನಂತ ಹೇಳ್ಕೊಂಡಿದ್ದಾರೆ, ಬನ್ನಿ ಒಮ್ಮೆ ಕೇಳ್ಕೊಂಬರೋಣ. ನಾವು ಸೋಮಾಚಾರಿ ಅಂತ, ಇಲ್ಲಿ 4 ಎಕರೆ ಜಾಗ ಇದೆ ಸರ್, ಇದೇ ಜಾಗ. ಅಲ್ಲಿ ಹೋದ್ರೆ ನಾವು ಏನು ಜಾಗ ಬರೋ ನಮ್ಮದೇ ಜಾಗ, ನಮ್ಮದೇ ಪೊಸಿಷನು, ನಾವು ತೊಗೊಂಡಿದ್ದೀವಿ. ಯಾವುದೋ ಪೇಪರ್ ತಂದ್ಬಿಟ್ಟು ಎಲ್ಲಿದ್ದು ತಂದು ಅಲ್ಲಿ ಹಾಕೊಂಡ್ಬಿಟ್ಟು ನಮ್ಮದೇ ಜಾಗ ಅಂತಾರೆ. ಕೇಳಕ್ಕೆ ಹೋದ್ರೆ ನಮ್ದು ಆ ಕೇಸ್ ಬುಕ್ ಮಾಡ್ತೀವಿ, ಈ ಕೇಸ್ ಬುಕ್ ಮಾಡ್ತೀವಿ, ಈ ಥರ ಮಾಡ್ತಾ ಇದ್ದಾರೆ ಸರ್. ಈ ಬರೋಕ್ಕೆ ಭಯ ಆಯ್ತು. ಅದೇ ಇವನು ಕಿರಣ ಬಂದಿದ್ದಾಗ ಕೇಳಕ್ಕೆ ಹೋದ್ರೆ ನಾವು ಬೆಳಗ್ಗೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂದರೆ ಕೇಸ್ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೆಲೆಕ್ಟ್ ಆಗಿಲ್ಲ ಸರ್, 5 ಇದೆ ಸರ್, ತಂದಿಲ್ಲ. ಇಲ್ಲ ಸರ್, ಅವತ್ತು ಸರ್ವೇ ದಿನ ಬಂದ್ರೆ ಅಂದರು ನಾವು ಸುದ್ದಿಲ್ಲ ಸರ್. ಅಲ್ಲಿ ಮೊನ್ನೆ ಬಂದು ಗೋಮಾಳ ಸರ್ವೆ ಮಾಡಿದ್ದಾರೆ ಸರ್, ಸರಿ ಬಂದು ಅವತ್ತಾಗ ಬಂದಾಗ ಕೇಳಕ್ಕೆ ಹೋದ್ರೆ ನಾವು ಹೋದ್ರೆ ಆ ಥರ ಹೇಳ್ತಾರೆ. ಇಲ್ಲ ನಾವು ಬರೋಕ್ಕೆ ಭಯ ಆಗ್ತದೆ. ಇದೆ, ರೆಕಾರ್ಡ್ಸ್ ಇದೆ, ಅದಿದೆ ಇದೆ ಅಂತ ಅವ್ರು ಹೇಳ್ತಾರೆ. ಕೊಟ್ಟರೆ ಹೇಳಿದ್ರೆ ಪೊಸಿಷನ್ ಇರಬೇಕು, ನೀವು ಇರಬೇಕಾಗಿತ್ತು ಅಂದರೆ ನಾವಿಲ್ಲ ಕಾಯ್ಕೊಂಡಿರೋಕ್ಕಾಗಲ್ಲ. ಒಂದು ಯಾರೋ ಉಲ್ಟವ್ರು ಇದ್ರೆ ಹೋಗಕ್ಕೆ ಹೋದ್ರೆ ನಮ್ಮದು ಜಾಗ ಅಂತಾರೆ, ನಮ್ಮ ಮೇಲೆ ಈ ಥರ ಹೇಳ್ತಾರೆ. ಅವರು ಕಂಪ್ಲೇಂಟ್ ಕೊಟ್ಟವರು ಏನಂದ್ರೆ ಇಲ್ಲಿ ಒಳವಿದ್ಯೆ ನಡೆದಿದೆ, ಅವ್ರಿಗೂ ಏನು ವಿಚಾರಗಳು ಗೊತ್ತಿಲ್ಲ. ಅವ್ರಿಗೆ ಇಷ್ಟು ವರ್ಷ ಆಗರೆ ಆ ಜೀವನ ಪರ್ಯಂತವಾಗಿ ಇಲ್ಲೇ ವಾಸ ಅವ್ರಿಗೆ ಯಾಕೆ ಅಟ್ರಾಸಿಟಿ ಆಗಲಿಲ್ಲ, ಒಂದೇ ಒಂದು ಅಟ್ರಾಸಿಟಿ ಆಗಲಿಲ್ಲ. ಜಮೀನಿಂದ ಅಟ್ರಾಸಿಟಿ ಆಗಬೇಕಾ? ಆಗಲೇ ಇಲ್ಲ. ಇದಕ್ಕೋಸ್ಕರ ಅವ್ರಿಗೂ ಮಾಹಿತಿ ಕೊರತೆಯಿಂದ ದಯವಿಟ್ಟು ಆಗಿದೆ. ಕುಮ್ಮಕ್ಕಿಂದ ಇದು ನಡೆದಿದೆ. ಅಧಿಕಾರಿಗಳು ಪ್ರೆಷರಿಂದ ಇದು ಅಟ್ರಾಸಿಟಿ ಆಗಿದೆ ಹೊರತು ವೈಯಕ್ತಿಕವಾಗಿ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಹೆಗ್ಡೆ ಅವ್ರಿಗೂ ಮಾಹಿತಿ ಗೊತ್ತಿಲ್ಲ. ಬೇರೆ ಜಾಗದವರು, ಬೇರೆ ಜನಾಂಗದವರು ಈ ಊರ್ನವರೇ ಮಾಡ್ಸವ್ರೆ ಹೆಗ್ಡೆ ಅವ್ರಿಗೆ. ಹೆಗ್ಡೆ ಅವ್ರು ಇದು ನಂದಾವ್ ಜಾಗ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಎಲ್ಲೋ ಅವ್ರೆ ಇವ್ರನ್ನ ಹಾಕ್ಬಿಟ್ಟವ್ರ ಪಾಪ. ನೋಡ್ಕೊಳ್ಳಿ, ಸರ್ವೆ ಆಗಕ್ಕೆ ನಮ್ದೇ ಅಂತ ಹಾಕೊಂಡವ್ರೆ. ಸರ್ವೆ ಮಾಡಾದ್ಮೇಲೆ ಸುಮ್ಮನೆ ಗೊತ್ತಾಗೋದು. ಸರ್ವೆ ಮಾಡಾದ್ಮೇಲೆ ತಾನೆ ಅವ್ರದ ನಮ್ದು ಅಂತ ಗೊತ್ತಾಗ. ರೆಡ್ಡಿ ಅವರು ದಯವಿಟ್ಟು ನಿಮ್ಮ ಗಮನಕ್ಕೆ ಬರದೆ, ರೆಡ್ಡಿ ಅವ್ರ ಮೇಲೆ ಕಿತ್ಕೊಂಡು ಏನೋ ಮಾಡ್ಬೋದು, ನಿಮ್ಗೆ ಕಾಯ್ಕೊಳ್ಳೋಕೆ ಹೇಳವ್ರೆ ಅಣ್ಣ. ದಯವಿಟ್ಟು ಜಗಳ ಮಾಡ್ಕೊಂಡು ಅಟ್ರಾಸಿಟಿ ಮಾಡ್ತಾ ಅದೆಲ್ಲ ನಿಮ್ಮ ಕೈ ಮುಗಿತೀನಿ ಬೇಡ ಅಣ್ಣ. ನಾವೆಲ್ಲ ಅಲ್ಲಿ ಜೀವನ ಮಾಡ್ತಾ ಇರೋರು, ಗೌಡ್ರ ಜೊತೆ ಬದುಕ್ತಾ ಇರೋರು. ನಾವೇಂದಕ್ಕೆ ಬೇಕು ಸುಮ್ಮನೆ? ನಾವೆಲ್ಲ ಮಾಡಕ್ ಹೋಗ್ಬಿಡ್ರಿ. ನಮ್ಗೆ ತೊಂದರೆ ಆದ್ರೆ ಬಿಡೋಣ. ಕೂಲಿ ಅಂದ್ರೆ ಮಾಡಿದ್ರೆ ಕೆಲಸ ಮಾಡ್ರು ಮಾಡು ಅಂದ್ರೆ ಮಾಡ್ರು ಮಾಡ್ತೇನೆ ನೀನು. ಅದೆಲ್ಲ ಯಾರು ಮಾಡ್ತಾರೆ? ಅವೆಲ್ಲ ಮಾತಾಡಕ್ ಹೋಗ್ಬಿಡೋಣ. ನಿಮ್ ಕೈ ಮುಗಿತೀನಿ. ಕೋಟ್ಯಾಧಿಪತಿ ಎಲ್ಲ ಅವನೇ, ನಾವೆಲ್ಲ ಸೊಡ್ಡಲ್ಲಿ ಇದ್ದೀವಿ. ನೀವ್ಯಾಕ್ರಣ ಮಾತಾಡ್ತೀರಾ? ದಯವಿಟ್ಟು ಅವೆಲ್ಲ ಮಾತಾಡಕ್ ಹೋಗ್ಬೇಡಿ. ನಾವೆಲ್ಲ ಇದ್ದೀವಿ, ನಾವೆಲ್ಲ ಸತ್ತೋಗಿಲ್ಲ. ನಿಮ್ ಸಾಯಿಸ್ಬಿಟ್ಟೆ ಸುಮ್ಮನೆ ಬಿಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ದರ್ಪ ದೌರ್ಜನ್ಯ ನಡೀತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟ ಅಲ್ಲಿನ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ತರ ನಿದ್ದೆಗೆ ಜಾರಿಬಿಟ್ಟಿದ್ದಾರೆ. ಬಹುಶಃ ನಿದ್ದೆಗೆ ಜಾರಿಲ್ಲ ಅನ್ಸುತ್ತೆ. ನಿದ್ದೆಗೆ ಜಾರಿರೋ ತರ ನಟನೆ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲೊಂದು ಮಾತಿದೆ, ನಿದ್ದೆ ಮಾಡೋರನ್ನ ಬೇಕಾದ್ರೆ ಎದುರಿಸ್ಬಿಡ್ಬೋದು, ಆದ್ರೆ ನಿದ್ದೆಗೆ ಜಾರಿದಂತೆ ನಟನೆ ಮಾಡೋರನ್ನ ಎಚ್ಚರ ಮಾಡೋದು ಮಾತ್ರ ತುಂಬಾ ಕಷ್ಟ ಅಂತ. ಅದೇ ರೀತಿಯಾದಂತಹ ವಿಚಾರಗಳು ಆ ಒಂದು ಪ್ಲೇಸ್ ಅಲ್ಲಿ ನಡೀತಾ ಇದೆ. ತಹಸೀಲ್ದಾರ್ ಸ್ವತಃ ಒಂದು ಲೆಟರ್ ಕೊಟ್ಟರು ಕೂಡ ಇಲ್ಲಿ ಸರ್ವೆ ಆಗಿ ಅಧಿಕೃತವಾದ ಜಾಗ ಯಾರ್ದು ಅಂತ ಗೊತ್ತಾಗುವವರೆಗೂ ಇಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡುವಂತಿಲ್ಲ. ಈಗ ಯಾವ ರೀತಿ ಇದೆ ಯಥಾಸ್ಥಿತಿ ಕಾಯ್ದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಕೂಡ
ತಹಸೀಲ್ದಾರ್ ಮಾತಿಗೂ ಕೂಡ ಇವರು ಕಿಮ್ಮತ್ತು ಕೊಡ್ತಾ ಇಲ್ಲ, ಕ್ಯಾರೆ ಅಂತಿಲ್ಲ. ಅಂದ್ರೆ ಲೆಕ್ಕ ಹಾಕಿ ಅವರ ಪ್ರಭಾವ ಆ ಒಂದು ಜಾಗದಲ್ಲಿ ಎಷ್ಟರ ಮಟ್ಟಿಗೆ ಬೀರಿದೆ ಅಂತ. ಈ ರೀತಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡ್ರೆ ಜೈಲು ಶಿಕ್ಷೆ ಅನ್ನೋದಿದೆ, ದಂಡ ವಿಧಿಸುವಂತಹ ಕಾನೂನು ನಮ್ಮಲ್ಲಿದೆ. ಇವೆಲ್ಲ ಇದ್ರೂ ಸಹ ಇವರಿಗೆ ಕಾನೂನಿನ ಭಯ, ಕಾನೂನಿನ ಅರಿವೇ ಇಲ್ಲದಂತಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಬೆಲೆ ಗಗನಕ್ಕೇರ್ತಿದೆ. ಭೂಮಾಫಿಯಾದ ಕೈವಾಡ ಸಹ ಹೆಚ್ಚಾಗ್ತಾ ಇದೆ. ನಕಲಿ ದಾಖಲೆಗಳ ಮೂಲಕ ಗೋಮಾಳ, ಕೆರೆ, ರಾಜಕಾಲುವೆ ಹೀಗೆ ವಿವಿಧ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ ಸಿರಿವಂತರು. ಇಷ್ಟೆಲ್ಲ ಮಾಡ್ಕೋತಾ ಇದ್ರು ಕೂಡ ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಇವತ್ತು ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿದ್ರೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮದ ಅಡಿ ಶಿಕ್ಷೆಯನ್ನ ವಿಧಿಸಲಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡುವುದು ಅಥವಾ ಭೂ ಕಬಳಿಕೆ ಆಗದಂತೆ ಗಮನ ಹರಿಸೋದು ವಿವಿಧ ಇಲಾಖೆಗಳ ಬಹಳ ದೊಡ್ಡ ಜವಾಬ್ದಾರಿ ಆಗಿದೆ. ಭೂ ಕಬಳಿಕೆ ಅಥವಾ ಒತ್ತುವರಿ ಎಲ್ಲಿ ಮಾಡಿದ್ದಾರೆ ಅಲ್ಲಿ ಜಗಳ ಇದ್ದೇ ಇರ್ತದೆ, ಅದು ಸರ್ವೇ ಸಾಮಾನ್ಯ. ಸಾಕಷ್ಟು ಕಾನೂನುಗಳಿದ್ರೂ ಸಹ ಭೂ ಕಬಳಿಕೆ ಅನ್ನೋದು ನಿಂತಿಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ, ಭೂಮಾಫಿಯಾ ಹೆಚ್ಚಾಗ್ತಾ ಇದೆ, ಗೋಮಾಳ, ಕೆರೆಕಟ್ಟೆ, ಹಳ್ಳಕೊಳ್ಳ, ರಾಜಕಾಲುವೆ ಹೀಗೆ ಅನೇಕ ರೀತಿಯಾದಂತಹ ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ದುಡ್ಡಿದ್ದಂತಹ ಸಿರಿವಂತರು. ಇಂಥ ಒತ್ತುವರಿ ಮಾಡ್ಕೊಂಡ್ರೆ 3 ವರ್ಷ ಜೈಲು ಹಾಗೂ 25,000 ರೂಪಾಯಿ ದಂಡ ಇದೆ ನಮ್ಮ ಕಾನೂನಲ್ಲಿ. ಅದಕ್ಕೂ ಇವರು ಬಗ್ಗಲ್ಲ, ಅದಕ್ಕೂ ಇವರು ಬೆಲೆ ಕೊಡಲ್ಲ ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿದೆಯಾ? ಇದು ಇವತ್ತಿನ ಕತೆ ಅಲ್ಲ. ಈ ಹಿಂದೆ ಒಂದು ಅನಾದಿ ಕಾಲದಿಂದಲೂ ಈ ರೀತಿಯಾದಂತಹ ಒಂದು ಘಟನೆಗಳು ನಡೀತಾನೆ ಇದೆ. ಸರ್ಕಾರಿ ಭೂಮಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತಾನೆ ಅಧಿಕಾರಿಗಳ ಕರ್ತವ್ಯ. ಇನ್ನಾದ್ರೂ ಕೂಡ ನಿದ್ದೆಗೆ ಜಾರದಂತಹ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅಲ್ಲಿನ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಅಲ್ಲಿನ ಜನಸಾಮಾನ್ಯರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ವಾಹಿನಿಯ ಜನರೊಟ್ಟಿಗೆ ನಿಂತು ನಿರಂತರ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್.